ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ನರ್ಸರಿಯಿಂದ 4 ರೋಸ್ ಗಿಡನ ತೊಗೊಂಡು ಬಂದಿದ್ದೀನಿ. ನನ್ನ ಹತ್ರ ಯಾವ ಕಲರ್ ಇಲ್ವೋ ಆ ಕಲರ್ನ ನೋಡಿಬಿಟ್ಟು ತೊಗೊಂಡು ಬಂದಿದ್ದೀನಿ. ಅದನ್ನು ಇವತ್ತು ಯಾವ ರೀತಿ ಹಾಕ್ಕೊಳ್ತಾ ಇದ್ದೀನಿ ಅಂತ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ನೋಡಿ, ನನ್ನ ಹತ್ರ ಇದು ಖಾಲಿ ಆಗಿಬಿಟ್ಟಿತ್ತು, ಪಾಟ್ಗಳು ಯಾವುವು ಇರಲಿಲ್ಲ. ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಮೀಶೋದಲ್ಲಿ ಒಂದು 10 ಗ್ಲೋ ಬ್ಯಾಗ್ ಬರ್ತಾವಲ್ಲ ಗ್ರೀನ್ ಕಲರು, ಆ ಥರ ಬ್ಯಾಗ್ನ ನಾನು ಬುಕ್ ಮಾಡ್ಕೊಂಡಿದ್ದೆ. ಅದು ಇವತ್ತು ಬಂತು. ನಾನು ನೆನ್ನೆನೇ ಗಿಡನ ತರಿಸಿಟ್ಕೊಂಡಿದ್ದೆ. ಮುಂಚಿತವಾಗ್ಲೇ ನಾನು ಬುಕ್ ಮಾಡ್ಕೊಂಡಿದ್ದೆ. ನನಗೆ ಎಮರ್ಜೆನ್ಸಿಗೆ ಬೇಕಾಗ್ತಾ ಇರ್ತವೆ ಗಾರ್ಡನಲ್ಲಿ ಬೇರೆ ಸಸಿಗಳನ್ನ ಹಾಕೊಳ್ಳೋದಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಬುಕ್ ಮಾಡ್ಕೊಂಡಿದ್ದೆ. ಹಾಗೆ ಒಂದು 4 ರೋಸ್ ಗಿಡನೂ ತೊಗೊಂಡು ಬಂದಲ್ಲ. ಈ ರೀತಿ ಬ್ಯಾಗ್ಗಳನ್ನ ನಾನು ಮೀಶೋ ಆ್ಯಪಿಂದನೇ ಬುಕ್ ಮಾಡಿ ತರಿಸ್ಕೊಳ್ಳೋದು. ತುಂಬಾ ಕ್ವಾಲಿಟಿ ಇದ್ದಾವೆ ಮತ್ತು ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ. ಯಾಕೆಂದರೆ ತುಂಬ ದೊಡ್ಡ ಸೈಜು ಇದೆ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಸಿಗ್ತವೆ. ನೋಡಿ, ಇವಾಗ ನಾನು ಅದಕ್ಕೆ ಸ್ವಲ್ಪ ಗಾರ್ಡನ್ ಕ್ಲೀನ್ ಮಾಡಿದಾಗೆಲ್ಲ ಸ್ವಲ್ಪ ವೇಸ್ಟ್ ಇತ್ತು, ಅದನ್ನೆಲ್ಲ ಒಂದು ಇದಕ್ಕೆ ತುಂಬಿಟ್ಕೊಂಡಿದ್ದೆ. ನಾನು ಈ ರೀತಿ ಗಿಡಗಳನ್ನ ಹಾಕ್ಕೋಬೇಕಾದ್ರೆ ಆ ವೇಸ್ಟ್ನೆಲ್ಲ ತುಂಬಿಟ್ಟೇ ನನ್ನ ಗಿಡಗಳನ್ನ ಹಾಕೋದು. ಈ ವೇಸ್ಟ್ನ ಹಾಕೋದ್ರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳಿತವೆ ಮತ್ತು ಅದಕ್ಕೆ ಸ್ವಲ್ಪ ಗೊಬ್ಬರನೂ ಸಿಕ್ತಂಗೆ ಆಗುತ್ತೆ. ಏಕೆ ಅಂತಂದರೆ ನಾವು ಡೈಲಿ ನೀರು ಹಾಕೋದ್ರಿಂದ ಗಿಡಕ್ಕೆ ಅದು ಮಣ್ಣು ಮೇಲೆ ಕೂತಿರ್ತದಲ್ಲ, ನಾವು ಮಣ್ಣು ಹಾಕಿರ್ತೀವಲ್ಲ, ಆ ಮಣ್ಣಿಂದ ಅದು ಗೊಬ್ಬರ ಕೊಳೆತು ಗೊಬ್ಬರ ಆಗುತ್ತಲ್ವ, ಆವಾಗ ಗಿಡ ಬೆಳೆಯೋದಕ್ಕೆ ಸಹಾಯವಾಗುತ್ತೆ. ಅದಕ್ಕೋಸ್ಕರ ನಾವು ಕಿಚನ್ ವೇಸ್ಟ್ ಆಗಿರ್ಬೋದು, ಗಾರ್ಡನ್ ವೇಸ್ಟ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ವೇಸ್ಟ್ನ ನಾವು ಈ ರೀತಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಗಿಡಗಳಿಗೆ ತುಂಬಾ ಅನುಕೂಲ. ಏಕೆಂದರೆ ನಾವು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಬೇರೆ ಗೊಬ್ಬರಗಳ್ನ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದರಲ್ಲೇ ಕೊಳೆತು ಗೊಬ್ಬರ ಆಗಿರುತ್ತಲ್ವ, ಅದಕ್ಕೆ ಗಿಡಗಳು ಚೆನ್ನಾಗಿ ಬರ್ತವೆ ಅಂದ್ಬಿಟ್ಟು ನಾನು ಈ ರೀತಿ ಎತ್ತಿಟ್ಕೊಂಡಿದ್ದೆ. ಇವಾಗ ಎಲ್ಲ ಪಾಟ್ಗಳಿಗೆ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಮೊದಲಾದರೆ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೆ ನಾನು. ಇವಾಗ ಗೊಬ್ಬರ ತೊಗೊಂಡು ಬಂದಿಲ್ಲ. ಅದಕ್ಕೆ ಇವಾಗ ಇದೇ ವೇಸ್ಟ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಈ ರೀತಿ ಹಾಕ್ಕೊಂಡು ಮತ್ತು ಏನು ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ಮಣ್ಣು ಹಾಕ್ತೀನಲ್ವ, ಮಣ್ಣು ಹಾಕಿದ್ಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಕೊಟ್ಟಿಗೆ ಗೊಬ್ಬರನ ನಾನು ಯೂಸ್ ಮಾಡ್ತೀನಿ. ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬರ್ತವೆ. ಅಂದರೆ ಇವಾಗ ಗೊಬ್ಬರ ತಂದಿಲ್ಲದೆ ಹೋಗಿರೋದ್ರಿಂದ ನಾನು ಈ ರೀತಿ ಮಾಡ್ಕೊಂಡಿರೋದು. 4 ಪಾಟಿಂದ 4ಕ್ಕೆ ರೆಡಿ ಮಾಡ್ಕೊಂಡು ಇವಾಗ ಮಣ್ಣನ್ನ ರೆಡಿ ಮಾಡ್ಕೊತಾಯಿದ್ದೀನಿ. ಮಣ್ಣು ತುಂಬ್ಕೊಳ್ತಾ ಇದ್ದೀನಿ. ಅದರಲ್ಲೂ ಮಣ್ಣು ಯಾವ್ದು ಆಗಿರಬೇಕು ಅಂದರೆ ಕೆಂಪು ಮಣ್ಣಾಗಿದ್ದರೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳಿತವೆ. ನಾವು ಯಾವ ಮಣ್ಣು ಸಿಗುತ್ತೋ ಆ ಮಣ್ಣೆಲ್ಲ ತಂದು ಹಾಕಿದ್ರೆ ಗಿಡಗಳು ಬರೋದಿಲ್ಲ. ಅದರಲ್ಲೂ ಕೆಮ್ಮಣ್ಣು ಬರುತ್ತಲ್ವ, ಆ ಕೆಮ್ಮಣ್ಣು ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬರ್ತವೆ. ಇವಾಗ ಇದನ್ನೆಲ್ಲ ನಾನು ತೆಗೆದು ಬಿಡ್ತೀನಿ. ಈಗ 4ಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಾಟ್ನ. ಆ ಪಾಟ್ಗೆ ಇವಾಗ ಈ 4 ರೋಸ್ ಗಿಡಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವು ಒಬ್ಸರ್ವ್ ಮಾಡಬೇಕು ಇದನ್ನು. ಏನಪ್ಪ ಅಂತಂದರೆ ನಾವು ಯಾವುದೇ ಒಂದು ಗಿಡ ತೊಗೊಂಬಂದ್ರೂ ನರ್ಸರಿಯಿಂದ ಅವ್ರು ಹಾಕಿರೋಂತಹ ಮಣ್ಣೆಲ್ಲ ತೆಗೆದುಬಿಟ್ಟು ನಾವು ಬೇರೆ ಮಣ್ಣು ಹಾಕೋದ್ರಿಂದ ಗಿಡ ಒಂದು ಹಾಳಾಗೋದಿಲ್ಲ. ಗಿಡಗಳು ತುಂಬಾ ಚೆನ್ನಾಗಿ ಬೆಳಿತವೆ. ಅದಕ್ಕೋಸ್ಕರ ನಾವು ಮಣ್ಣನ್ನು ತೆಗೆದುಬಿಡಬೇಕು. ನೀಟಾಗಿ ಅದ್ರ ಮಣ್ಣೆಲ್ಲ ತೆಗೆದುಬಿಟ್ಟು ಬೇರು ಬಿಡಿಸ್ಕೊಂಡು ಆಮೇಲೆ ಗಿಡಗಳ್ನ ಹಾಕಿ, ಆಮೇಲೆ ಬೇಕಾದ್ರೆ ಈ ಮಣ್ಣನ್ನು ನಾವು ಹಾಕ್ಕೊಂಡ್ಮೇಲೆ ಮಣ್ಣು ಹಾಕಿದ್ರೆ ಗಿಡ ಚೆನ್ನಾಗಿ ಬರ್ತವೆ. ಏಕೆಂದರೆ ಅದು ಬೇರು ಬಿಡೋದಕ್ಕೆ ಅವಕಾಶ ಸಿಗುತ್ತೆ. ಇವಾಗ ಟೈಟಾಗಿ ಮಣ್ಣು ಹಾಕ್ಬಿಟ್ಟದು ಅವರು ಬೇರೆ ಮಣ್ಣು ಹಾಕಿರ್ತಾರಲ್ವ, ಈ ಮಣ್ಣಿನಲ್ಲಿ ಯಾವ ಅಂಶವೂ ಇರೋದಿಲ್ಲ, ಗಿಡ ಬೆಳವಣಿಗೆಗೆ ಸಹಾಯ ಮಾಡೋದಿಲ್ಲ. ನಾವು ಇದನ್ನು ಹೀಗೆ ಡೈರೆಕ್ಟಾಗಿ ಪಾಟ್ಗೆ ಹಾಕ್ಬಿಡ್ತು ಅಂತಂದರೆ ಗಿಡ ಒಣಗೋಗ್ಬಿಡ್ತವೆ. ಅದೇ ಈ ರೀತಿ ಬೇರೆ ಥರ ಮಣ್ಣೆಲ್ಲ ಬಿಡಿಸಿ ಬೇರಿರೋ ರೀತಿ ಹಾಕಿದ್ರೆ ಗಿಡ ಚೆನ್ನಾಗಿ ಬರ್ತವೆ. ಯಾವ ಗಿಡನೂ ಹಾಳಾಗೋದಿಲ್ಲ. ನೀವು ನರ್ಸರಿಯಿಂದ ಯಾವುದೇ ಗಿಡ ತೊಗೊಂಬಂದ್ರೂ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಅದೇ ರೀತಿ ಮಣ್ಣು ಸಮೇತನೇ ಹಾಕಿ ನೋಡಿ ಗಿಡ ಯಾವ ರೀತಿ ಬರ್ತದೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಪ್ರತಿಯೊಂದು ಗಿಡದ ನಾನು ತೊಗೊಂಬಂದಾಗ್ಲೂ ನಾನು ಇದೇ ರೀತಿ ಹಾಕ್ಕೊಳ್ಳೋದು. ಏಕೆಂದರೆ ಗಿಡ ನನಗೆ ಯಾವುದೂ ಹಾಳಾಗಿಲ್ಲ. ಅದನ್ನು ಬೇರೆ ತೆಗೆದೆ ನಾವು ಈ ರೀತಿ ಹಾಕ್ಕೊಳ್ಳೋದು. ನಾನು ಈಗ ರೆಡಿ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂತ. 4 ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಅವಕ್ಕೆ ನೀರನ್ನ ಇವಾಗ ಸ್ವಲ್ಪ ನೀರು ಹಾಕ್ತೀನಿ. ಜಾಸ್ತಿ ಏನು ಹಾಕೋದಿಲ್ಲ. ಅದು ಮಣ್ಣು ಫುಲ್ಲು ಆಳವರೆಗೂ ಇಳಿಬೇಕಲ್ವ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಿದ್ರೂ ಗಿಡ ಕೊಳ್ತೋಗ್ಬಿಡ್ತವೆ. ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬಾರ್ದು. ಅದು ನೀರೆಲ್ಲ ಹೊರಟೋಗ್ಬಿಡ್ಬೇಕು, ಸ್ವಲ್ಪನೂ ಇರಬಾರ್ದು, ಡ್ರೈ ಆಗಬೇಕು ಸ್ವಲ್ಪ. ಆ ರೀತಿ ನಾನು ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿದ್ರಲ್ಲ ನಾನು ಯಾವ ರೀತಿ ನರ್ಸರಿಯಿಂದ ತಂದಿರೋ ಗಿಡಗಳನ್ನ ಹಾಕ್ಕೊಳ್ತಿದ್ದೀನಿ ಅಂತ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.